ನಮಸ್ಕಾರ ವೀಕ್ಷಕರೇ, ಜೆಬಿ ಟಿವಿ ನ್ಯೂಸ್ 24x7 ಗೆ ಸ್ವಾಗತ. ನಾನು ಶಿವಾನಂದ ಹಗಾಡಿ. ನಾವೀಗ ಕಲಾದಿ ಸ್ಟೇಷನ್ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿ ನಿನ್ನೆ ಮುರ್ನಾಳ ಅರಸಿ ಹಾಗೂ ಶಿಮಿಕೇರಿಯಲ್ಲಿ 2 ಮನೆ ಕಳ್ಳತನ ಆಗಿದೆ ಅಂತ. ಅದೇನಂತ ವಿಚಾರಿಸೋಣ ಬನ್ನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ರಾಹುಲ್ ಅಂತ ಸರ್. ಸರ್ ಏನಾಯ್ತು ನಿನ್ನೆ? ಅಂದ್ರೆ ನಿಮ್ಮ ಮನೆ ಕಳ್ಳತನ ಆಯ್ತು ಅಂತ ನಮ್ಗೆ ಇನ್ಫಾರ್ಮೇಶನ್ ಇತ್ತು. ಹೌದು ಸರ್. ಬೆಳಗ್ಗೆ ನಾವು 11 ಗಂಟೆಗೆ ಕೆಲ್ಸಕ್ಕೆ ಹೋಗಿರ್ತೀವಿ ಸರ್ ಎಲ್ರು. ಮಧ್ಯಾಹ್ನ 2:30 ಊಟಕ್ಕಂತ ಬಂದಾಗ ಅಲ್ಲೇ ನಮ್ಮ ಮನಿ ಬಾಗ್ಲ ಹೊಡೆದಿತ್ತು ಸರ್. ಓಕೆ. ನಾವು 112 ಕಾಲ್ ಮಾಡಿ ಸರ್ ಕರ್ಕೊಂಡು ಅವ್ರ ಜೊತೆ ನಾವು ಒಳಗೆ ನೋಡಿದಾಗ ಸ್ವಲ್ಪ ಬಂಗಾರ ಕಳ್ಳತನ ಆಗಿತ್ತು. ಅಂದ್ರೆ ಎಷ್ಟು ಗಂಟೆಗೆ ಆಗಿದೆ ಅಂತ ಏನಾದ್ರು? ಸುಮಾರು 12:30 2:30 ಒಳಗಡೆನೆ ಆಗಿದೆ. 12:30 2:30 ಒಳಗೆ. ಏನೇನ್ ಕಳ್ಳತನ ಆಗಿದೆ ಸರ್ ನಿಮ್ಮ ಮನೆಯಲ್ಲಿ? ಒಂದು 45 ಗ್ರಾಮ್ ಗೋಲ್ಡ್ ಹೋಗಿದೆ ಸರ್. 45 ಗ್ರಾಮ್ ಬಂಗಾರ ಹೋಗಿದೆ. ಮತ್ತೇನಾಗಿದೆ ಸರ್? ಅಷ್ಟೇ ಸರ್, ಮತ್ತೆ ಆ ಟೈಮಲ್ಲಿ ನಿಮ್ಮ ಮನೇಲಿ ಯಾರು ಇರ್ಲಿಲ್ಲ ಸರ್. ಓಕೆ. ಸರಿ ವೀಕ್ಷಕರೇ, ಇನ್ನೊಬ್ರು ಇದಾರೆ, 2 ಮನೆ ಕಳ್ಳತನ ಆಗಿದೆ. ಅವರನ್ನು ಒಂದ್ ಸ್ವಲ್ಪ ವಿಚಾರಿಸೋಣ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಈರಮ್ಮ ಬಡಿಗೇರ್ ಅಂತ ಹೇಳಿ. ಓಕೆ. ನಿಮ್ ಮನೇಲಿ ಏನಾದ್ರು ಆಯ್ತು ಅಂತ? ನಿನ್ನೆ ನಾವು ಎಲ್ರು ನಮ್ಮ ಮನೇಲಿ ಯಾರು ಇರಲ್ಲ ಸರ್. ಬೆಳಿಗ್ಗೆ 10 ಗಂಟೆಗೆ ಹೋದಂದ್ರೆ ಸಾಯಂಕಾಲ 6 ಗಂಟೆಗೆ ಮನೆಗ್ ಬರೋದು. ನಮ್ಮ ಮನೆಯವರು ನಿನ್ನೆ 2:30 ಮನೆಗ್ ಬಂದಾಗ ನೋಡಿದ್ ಸರ್, ಅದು ಮನಿ ಎಲ್ಲಾ ಬೀಗ ಎಲ್ಲ ಒಡೆದು ಒಳಗಡೆ ಲಾಕರ್, ಟ್ರೆಜರಿ ಲಾಕರ್ ಎಲ್ಲ ಮುರಿದು 1 ತೊಲಿ ಬಂಗಾರ, ಆಮೇಲೆ 15,000 ರೂಪಾಯಿ ಕ್ಯಾಶ್ ಅದೆಲ್ಲ ತಗೊಂಡಿದ್ರು. ಅಂದ್ರೆ 10 ಗ್ರಾಮ್ ಬಂಗಾರ ಮತ್ತೆ 15,000 ರೂಪಾಯಿ ನಿಮ್ ಮನೇಲಿ ಕಳ್ಳತನ ಆಗಿದೆ ಅಂತ ಹೇಳ್ತಿದ್ರು. ಅದ್ರ ವಿಷಯವಾಗಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರ ಅಥವಾ ಯಾರಾದ್ರೂ? ನಾವಂಗ ಆಫೀಸಲ್ಲಿ ಇದ್ದಾಗಲೇ ನಮ್ಗೆ ಇವ್ರು ಫೋನ್ ಮಾಡಿದ್ರು. ಅವಾಗ ನಾನು 112 ಫೋನ್ ಮಾಡಿದ್ರು. ಆಮೇಲೆ ಅವರೆಲ್ಲ ಸರ್, ಅವರು ಪೊಲೀಸರು ಎಲ್ಲ ಬಂದ್ಬಿಟ್ಟು ಚೆಕ್ ಮಾಡಿ ಅವ್ರ ಜೊತೆನೆ ಒಳಗಡೆ ಹೋಗಿ ಎಲ್ಲ ನೋಡಿದ್ವಿ ಸರ್. ಅವರು ಆಮೇಲೆ ಇಲ್ಲೆಲ್ಲ ಪೊಲೀಸ್ PSI ಆಮೇಲೆ ಬಾಸ್ ಕೋಡ್ ಎಲ್ಲ ಬಂದು ಚೆಕ್ ಮಾಡ್ಕೊಂಡು ಹೋದ್ರು. ನಿಮಗೆ ನಿನ್ನೆ ಏನ್ ಹೇಳಿದ್ರು ಅವರು ಆತರ? ಹಾಗಾದ್ರೆ ಪೊಲೀಸ್ ಅವ್ರು ಬಂದಾಗ ಬೆಳಗ್ಗೆ ನೀವು ಬಂದು FIR ಮಾಡಿ ಅಂತ ಹೇಳಿ. ಓಕೆ. FIR ಮಾಡಿದ್ರ ನೀವು? ಹಾ, ಮಾಡಿ. ಅವ್ರು ನಿಮ್ಗೆ ಏನಾದ್ರು ಭರವಸೆಗಳು ಅಥವಾ ಮತ್ತೇನಾದ್ರು ಹೇಳಿದ್ರ ಪೊಲೀಸ್ ಸ್ಟೇಷನ್ ಇಂದ? ಇಲ್ಲ, ನಾವು ಇದನ್ನ ಎನ್ಕ್ವೈರಿ ಮಾಡ್ಕೋತೀವಿ ಅಂತ. ಎನ್ಕ್ವೈರಿ ಮಾಡ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ರು. ಓಕೆ ಮೇಡಮ್, ಧನ್ಯವಾದ. ಇವಾಗ ನೀವು ಬಂಗಾರದ ಖರೀದಿ ಮಾಡ್ಕೊಂಡ್ ಬಂದ್ ಮನೇಲಿ ಇಡ್ತಿರಲ್ಲ, ಮನೇಲಿ ಇಡ್ತಾರಲ್ಲ ಜನರು, ಸಾರ್ವಜನಿಕರಿಗೆ ಅವ್ರಿಗೆ ಏನ್ ಮೆಸೇಜ್ ಅಥವಾ ಏನ್ ಬಂಗಾರ ದುಡ್ಡು ಈಗ ಸ್ವಲ್ಪ ಅಮೌಂಟ್ ಅಂತ ಹೇಳ್ಬಿಟ್ಟು ಇಟ್ಕೋಬಹುದು ಸರ್. ಈ ಬಂಗಾರ ಅದು ಇದು ಅಂದ್ರೆ ಸ್ವಲ್ಪ ಬ್ಯಾಂಕ್ ಲಾಕರ್ ಅಲ್ಲಿ ಇಲ್ಲಿ ಸ್ವಲ್ಪ ಸೇಫ್ ಆಗಿ ಇಟ್ಕೊಳ್ಳೋದು ಬೆಸ್ಟ್, ಒಳ್ಳೇದಂತ ಅಂತೀರಾ? ಕಳ್ಕೊಂಡ್ಬಿಟ್ಟು ಮರಗ್ ಬಾರದು. ಓಕೆ. ಸಾರ್ವಜನಿಕರಲ್ಲಿ ಅವ್ರು ವಿನಂತಿ ಮಾಡ್ಕೊತಿರೋದು, ನೀವು ಬಂಗಾರ ಅಥವಾ ಇನ್ನೇನಾದ್ರೂ ದುಡ್ಡು ಅಥವಾ ಏನಾದ್ರೂ ಇದ್ರೆ ಬ್ಯಾಂಕ್ ಲಾಕರ್ ಅಲ್ಲಿ, ಸೇಫ್ ಲಾಕರ್ ಸಾಕಷ್ಟು ಇವೆ ಇವಾಗ ಅವಕಾಶಗಳು, ಅದನ್ನ ಬಳಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ ಅವರು. ಸಾರ್ವಜನಿಕರಲ್ಲಿ ಅದು ನಮ್ದು ಕಳ್ಕಳಿ ವಿನಂತಿ. ಈ ನಿಮ್ ಮನೇಲಿ ಮನೆ ಬಿಟ್ಟು ಹೋಗುವಾಗ ಅಥವಾ ಕೆಲ್ಸಕ್ಕೆ ಹೋಗುವಾಗ ನಿಮ್ ದುಡ್ಡು ಅಥವಾ ಬಂಗಾರವನ್ನ ಸೇಫ್ ಆಗಿ ಇಟ್ಟು ಹೋಗೋದು, ಸಾಧ್ಯವಾದ್ರೆ ಬ್ಯಾಂಕ್ ಲಾಕರ್ಗಳಿವೆ, ಲಾಕರ್ ಅಲ್ಲಿ ಇಟ್ಟು ಹೋಗೋದು ಒಳ್ಳೇದಂತ ನಮಗೂ ಅನ್ಸುತ್ತೆ.